ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆಗೆ ನೀಡಿದ್ದಂತ ಡೆಡ್ಲೈನ್ ಏನಿದೆ ಅದನ್ನ ಈಗ ವಿಸ್ತರಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಇಷ್ಟರಲ್ಲಿ ಮುಗಿಬೇಕು ಅಂತ ಸರ್ಕಾರ ಒಂದು ಡೆಡ್ಲೈನ್ ಅನ್ನು ಕೊಟ್ಟಿತ್ತು. ಸಮೀಕ್ಷೆ ಮುಗಿಯದ ಕಾರಣ ಗಡುವನ್ನ ಈಗ ವಿಸ್ತರಣೆ ಮಾಡಲಾಗಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ತಡವಾಗಿ ಈ ಸೆನ್ಸಸ್ ಆರಂಭ ಆಗಿತ್ತು. ಸೊ ಬೆಂಗಳೂರಿನಲ್ಲಿ ಅಕ್ಟೋಬರ್ 24ರವರೆಗೂ ಕೂಡ ಜಾತಿ ಸಮೀಕ್ಷೆಗೆ ಗಡುವು ನೀಡಲಾಗಿದೆ. ಹಾಗೆ ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಅಕ್ಟೋಬರ್ 12ರ ಒಳಗೆ ಜಾತಿ ಗಣತಿ ಸಮೀಕ್ಷೆಯನ್ನು ಅಥವಾ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಇವರು ಕರೀತಿದ್ದಾರೆ. ಸೊ ಅದನ್ನ ಮುಗಿಸ್ಬೇಕು ಅಂತ ಸಮೀಕ್ಷೆ ಕಾರ್ಯಕ್ಕೆ ಶಿಕ್ಷಕರ ಅವಧಿಯನ್ನು ವಿಸ್ತರಿಸಿದೆ ಶಿಕ್ಷಣ ಇಲಾಖೆ. ಭಾಳ ಗೊಂದಲ ಆಗ್ತಾ ಇತ್ತು. ಇವರು ದಿನಕ್ಕಿಷ್ಟು ಟಾರ್ಗೆಟ್ ಕೊಡ್ತಾ ಇದ್ರು, ಅದು ಆಗ್ತಾ ಇರಲಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಶಾಲೆಯಲ್ಲಿ ಕರ್ತವ್ಯ ಅಂತ ಈಗ ಬದಲಾವಣೆ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಸಮೀಕ್ಷೆ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಆದೇಶ ನೀಡಲಾಗಿದೆ. ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಅರ್ಧ ದಿನ ತರಗತಿ ಇರುತ್ತೆ. ಸೊ ಅಕ್ಟೋಬರ್ 12ರ ಒಳಗೆ ಸಮೀಕ್ಷೆ ಕಾರ್ಯ ಮುಗಿಬೇಕು ಅಂತ ಹೇಳಿದ್ದಾರೆ. 12 ಲಾಸ್ಟ್ ಡೇಟ್. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಕ್ಟೋಬರ್ 24ರವರೆಗೆ, ಅಂದರೆ ಇವತ್ತು 7ನೇ ತಾರೀಕು, ಇನ್ನೊಂದು 17 ದಿನ ಸಿಗುತ್ತೆ ಅವರಿಗೆ. ಸೊ ಬೆಂಗಳೂರು ಹೊರತುಪಡಿಸಿ ರಾಜ್ಯಾದ್ಯಂತ ಇನ್ನೊಂದು 5 ದಿನಗಳ ಎಕ್ಸ್ಟೆನ್ಷನ್ ಮಾಡಲಾಗಿದೆ. ಇನ್ನು ಶಿಕ್ಷಣ ಇಲಾಖೆಯಿಂದ ಶಾಲಾ ಅವಧಿಯನ್ನೇ ಬದಲು ಮಾಡಬೇಕಾದಂಥ ಪರಿಸ್ಥಿತಿ. ಅಕ್ಟೋಬರ್ 8ರಿಂದ ಬೆಳಗ್ಗೆ 8ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಶಾಲೆ ಇರುತ್ತೆ. ಮಧ್ಯಾಹ್ನದವರೆಗೆ ತರಗತಿಯಲ್ಲಿ ಪಾಠ ಮಾಡಬೇಕು ಅವರು. ನಂತರ ಅವರು ಗಣತಿಗೆ ಹೋಗಬೇಕು. ಮಧ್ಯಾಹ್ನ 1 ಗಂಟೆ ನಂತರ ಶಿಕ್ಷಕರು ಗಣತಿ ಕೆಲಸ ಮಾಡಬೇಕು. ಶಿಕ್ಷಣ ಇಲಾಖೆಯಿಂದ ಶಾಲಾ ಅವಧಿಯನ್ನೇ ಈಗ ಬದಲು ಮಾಡಲಾಗಿದೆ. ಆರಂಭದಲ್ಲೇ ಮೊದಲ 2-3 ದಿನ ಸಾಕಷ್ಟು ಮೊನ್ನೆಯವರೆಗೂ ಕೂಡ ಗೊಂದಲ ಆಯಿತು. ಒಂದು, ಈ ಗ್ರಾಮೀಣ ಭಾಗದವರಿಗೆ ನೆಟ್ವರ್ಕ್ ಸಮಸ್ಯೆ, ಅದನ್ನು ಅಪ್ಡೇಟ್ ಮಾಡಬೇಕು ಆ್ಯಪಲ್ಲಿ ಅಂತಂದರೆ ನೆಟ್ವರ್ಕ್ ಇರಬೇಕು. ಎಲ್ಲೆಲ್ಲೋ ಮನೆಗಳಿರುತ್ತೆ. ಜೊತೆಗೆ ಭಾಳಷ್ಟು ಮಂದಿ ಈ ದಿನ ಹಗಲಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ. ಏನಾದರೂ ಕೂಡ ಸಂಜೆ ರಾತ್ರಿ ಆದಮೇಲೆ ಕೂಡ ಕೆಲವೊಂದಷ್ಟು ಕಡೆ ಈ ಗಣತಿಗೆ ಹೋಗಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಬಹುತೇಕ ಮನೆಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಬಾಗಿಲು ಹಾಕಿತ್ತು, ಸೆನ್ಸಸ್ ಆಗ್ತಾ ಇರಲಿಲ್ಲ. ಹಾಗಾಗಿ ಲೇಟ್ ಆಗ್ತಾ ಇತ್ತು. ಹಾಗಾಗಿ ಇನ್ನು ಬೆಂಗಳೂರು ಅಂತ ಬಂದಾಗ ಭಾಳಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ನಾವು ಯಾಕೆ ಡೀಟೇಲ್ಸನ್ನು ಕೊಡಬೇಕು, ನೀವು ಕೇಳಿದಂಥ ವಿವರವನ್ನು ಯಾಕೆ ಕೊಡಬೇಕು ಅಂತ ಸಾಕಷ್ಟು ಮಂದಿ ವಾದ ಮಾಡ್ತಾ ಇದ್ರು. ಅದರಿಂದಲೇ ಟೈಮ್ ಕಿಲ್ ಆಗ್ತಾ ಇತ್ತು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಸನ್ನ, ಡೆಡ್ಲೈನ್ ಪ್ರಕಾರ ಮುಗಿಬೇಕಾಗಿತ್ತು ಸೆನ್ಸಸ್ ಇವತ್ತಿಗೆ ಆಲ್ಮೋಸ್ಟ್, ಆದರೆ ಇನ್ನೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಗ್ರಾಮೀಣ ಪ್ರದೇಶಕ್ಕೆ, ಹಾಗೆ ಬೆಂಗಳೂರು ಹೊರತುಪಡಿಸಿ ಮತ್ತು ಬೆಂಗಳೂರಿನಲ್ಲೂ ಕೂಡ. ಇಲ್ಲಿ ಒಂದು ಕ್ಲಾರಿಟಿ ಕೊಡೋದಾದರೆ, ಈ 1 ಗಂಟೆವರೆಗೆ ಬೆಳಗ್ಗೆ 8ರಿಂದ 1 ಗಂಟೆ ಅಂತ ಹೇಳಲಾಗಿದೆ. ಸೊ ಅದಾದಮೇಲೆ ಆ ಶಿಕ್ಷಕರು ಹೋಗಿ ಬೇರೆಯವರು ಮಧ್ಯಾಹ್ನದ ನಂತರ ಕ್ಲಾಸ್ಗಳನ್ನು ತೆಗೆದುಕೊಳ್ತಾರಾ ಅಥವಾ ಶಾಲೆಯ ಅವಧಿನೇ ಮಧ್ಯಾಹ್ನದವರೆಗೆ ಇರುತ್ತಾ? ಹೇಗೆ ಪ್ರಸನ್ನ ಇದು? ಅವಿನಾಶ್, ಶಾಲೆಯ ಅವಧಿಯನ್ನೇ ಇದೀಗ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿದೆ. ಈ ನಿರ್ಧಾರವನ್ನು ಸ್ವತಃ ಶಾಲಾ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರೋದ್ರಿಂದಾಗಿ ಯಾರು ಸಮೀಕ್ಷೆಗೆ ನಿಯೋಜನೆಗೊಂಡಿರುವಂತಹ ಶಿಕ್ಷಕರಿದ್ದಾರೆ ಅಂಥವರು ಬೆಳಗ್ಗೆ ಕರ್ತವ್ಯಕ್ಕೆ ಹಾಜರಾಗಬೇಕು. ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪಾಠವನ್ನು ಮಾಡಬೇಕು. ಮಧ್ಯಾಹ್ನ 1 ಗಂಟೆಯ ಬಳಿಕ ಅವರು ಸಮೀಕ್ಷಾ ಕಾರ್ಯಕ್ಕೆ ಈಗಾಗಲೇ ಅವರಿಗೆ ಒಂದಷ್ಟು ಮನೆಗಳನ್ನು ಕೊಡಲಾಗಿದೆ. ಅಂದರೆ ಒಂದು ರೀತಿಯ ಬ್ಲಾಕ್ಗಳನ್ನ ಮಾಡಲಾಗಿದೆ. 120ರಿಂದ 150 ಮನೆಗಳನ್ನು ಒಬ್ಬೊಬ್ಬ ಶಿಕ್ಷಕರಿಗೆ ಸಮೀಕ್ಷೆಗೆ ಅಂತ ಹೇಳಿ ಆ ಬ್ಲಾಕಿಂಗ್ ಸಿಸ್ಟಮ್ನ ಪ್ರಕಾರ ಹಂಚಿಕೆಯನ್ನು ಮಾಡಲಾಗಿದೆ. ಈಗ ಎಷ್ಟು ಮನೆಗಳು ಉಳಿದಿದ್ದಾವೆ ಅಷ್ಟು ಮನೆಗಳನ್ನು ಮತ್ತು ಆ ಒಂದು ಕುಟುಂಬಗಳನ್ನು ತಲುಪುವಂಥ ಕೆಲಸವನ್ನು ಇನ್ನುಳಿದಂಥ ಸಮಯದಲ್ಲಿ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಇದು ರಾಜ್ಯಾದ್ಯಂತ ಬೆಂಗಳೂರನ್ನ ಹೊರತುಪಡಿಸಿ. ಬೆಂಗಳೂರನ್ನ ತೆಗೆದುಕೊಂಡ್ರೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಟಾರ್ಗೆಟ್ ಅನ್ನ ರೀಚ್ ಆಗುವಂಥದ್ದು, ಸಮೀಕ್ಷೆ ಕಾರ್ಯವನ್ನು ಪ್ರಗತಿಗೆ ತರುವಂಥದ್ದು ಬಹಳ ಕಷ್ಟ ಸಾಧ್ಯವಾಗ್ತಾ ಇದೆ. ಸುಮಾರು 13 ಲಕ್ಷಕ್ಕೂ ಹೆಚ್ಚು ಮನೆಗಳ ಪೈಕಿ ಕೇವಲ 2 ಲಕ್ಷ ಮನೆಗಳನ್ನ ಮಾತ್ರ ಸದ್ಯಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯವಾಗಿದೆ. ಈ ಕಾರಣಕ್ಕೋಸ್ಕರ ಇದೀಗ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಅವಧಿಯನ್ನು ಮತ್ತಷ್ಟು ವಿಸ್ತರಣೆಯನ್ನು ಮಾಡಲಾಗಿದೆ. ಅಂದರೆ ರಾಜ್ಯಾದ್ಯಂತ ಅಕ್ಟೋಬರ್ 12ರ ಗಡುವನ್ನು ಶಿಕ್ಷಕರಿಗೆ ಕೊಟ್ಟಿದ್ರೆ, ಬೆಂಗಳೂರು ವ್ಯಾಪ್ತಿಯಲ್ಲಿ ಸೇರಿದಂತೆ ಅಕ್ಟೋಬರ್ 24ರ ತನಕ ಈ ಸಮೀಕ್ಷಾ ಅವಧಿಯನ್ನು ವಿಸ್ತರಣೆಯನ್ನು ಮಾಡಲಾಗಿದೆ. ಈ ರೀತಿ ಹಿಂದುಳಿದ ವರ್ಗದ ಆಯೋಗ ಅವಧಿಯನ್ನು ಸಮೀಕ್ಷೆಗೆ ಹೆಚ್ಚಳ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತು. ಮುಖ್ಯಮಂತ್ರಿಗಳ ಎದುರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಈ ಪ್ರಶ್ನೆಯನ್ನು ಮಾಧ್ಯಮಗಳು ಇಟ್ಟಾಗ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಿಡುಕುವಂಥ ಕೆಲಸವನ್ನು ಮಾಡ್ತಾರೆ ಹೊರತು, ಹೌದು ನಾವು ಇದಕ್ಕೆ ಬೇಕಾದಂಥ ಪರ್ಯಾಯ ಮಾರ್ಗವನ್ನು ಏನು ಕಂಡು ಹಿಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ಅವತ್ತು ಉತ್ತರವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತು ಅನಿವಾರ್ಯವಾಗಿ ಶಿಕ್ಷಕರಿಗೆ ಡಬಲ್ ಕೆಲಸವನ್ನು ಮಾಡಬೇಕಾಗಿದೆ. ಒಂದು ಕಡೆ ಪಾಠವನ್ನು ಕೂಡ ಮಾಡಬೇಕು, ಇನ್ನೊಂದು ಕಡೆ ಹೋಗಿ ಸಮೀಕ್ಷಾ ಕಾರ್ಯವನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರನ್ನ ತೆಗೆದುಕೊಂಡ್ರೆ ಬೆಂಗಳೂರಿನಲ್ಲಿ ಕೇವಲ ಶಿಕ್ಷಕರು ಮಾತ್ರ ನಿಯೋಜನೆಗೊಂಡಿಲ್ಲ.
ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳನ್ನು ಕೂಡ ಈ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರೋದ್ರಿಂದಾಗಿ ಹಲವಾರು ಇಲಾಖೆಯ ಕಾರ್ಯಗಳು ಹಾಗೆ ಸ್ಥಗಿತಗೊಂಡಿದ್ದಾವೆ. MS ಬಿಲ್ಡಿಂಗ್ ಅಲ್ಲಿ ಒಂದು ಸಲ ನೀವು ಹೋಗಿ ನೋಡಿದ್ರೆ ಸಮೀಕ್ಷೆಯ ಕಾರ್ಯಕ್ಕೆ ಅಂತೇಳಿ ಹಲವಾರು ಸಿಬ್ಬಂದಿ ಹೋಗಿರೋದ್ರಿಂದಾಗಿ ಒಂದೇ ಒಂದು ಫೈಲು ಸರಿಯಾಗಿ ಮೂವ್ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ, ಯೂನಿವರ್ಸಿಟಿಯ ಅಭ್ಯರ್ಥಿಗಳಿಗೆ ರಿಸಲ್ಟ್ ಕೊಡೋದಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಈ ರೀತಿ ಒಂದು ನಿಗದಿತ ಅವಧಿಯಲ್ಲಿ ಸಮೀಕ್ಷೆಯನ್ನ ಕಾರ್ಯವನ್ನ ಪೂರ್ಣಗೊಳಿಸೋದಕ್ಕೆ ಬೆಂಗಳೂರಿನಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಇದೀಗ ದೊಡ್ಡ ಪ್ರಶ್ನೆ. ಜೊತೆಗೆ ಬೆಂಗಳೂರಿನಲ್ಲಿ ಸಮಸ್ಯೆಗಳು ದೊಡ್ಡದಾಗಿದ್ದಾವೆ. ಅವ್ರನ್ನ ತಲುಪುವಂಥದ್ದು ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ಜನ ಸಮೀಕ್ಷೆಗೆ ಬಂದಂತಹ ಸಿಬ್ಬಂದಿಗಳನ್ನ ಒಳಗಡೆಯೇ ಬಿಟ್ಕೊಳ್ತಾ ಇಲ್ಲ. ಮತ್ತು ಎಲ್ಲರೂ ಕೂಡ ಉದ್ಯೋಗಕ್ಕೆ ಹೋಗುವಂಥ ಕಾರಣಕ್ಕೋಸ್ಕರ ಸಿಂಗಲ್ ಆಗಿರುವಂಥವ್ರು ಅಥವಾ ಬೇರೆ ಬೇರೆ ಮನೆಗಳಿರುವಂಥವ್ರು ಅವ್ರನ್ನ ತಲುಪುವಂಥದ್ದು ಕೂಡ ಕಷ್ಟ ಸಾಧ್ಯವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದು ಈ ಅಕ್ಟೋಬರ್ 24ರ ಒಳಗೂ ಕೂಡ ಬೆಂಗಳೂರಲ್ಲಿ ಮುಗಿಯುತ್ತಾ ಇಲ್ವಾ ಅನ್ನುವಂಥದ್ದು ಮತ್ತೊಂದು ಅನುಮಾನವಾಗಿ ಕಾಡ್ತಾ ಇದೆ. ಅವಿನಾಶ್ ಪ್ರಸನ್ನ ಹಾಗೆ ಸಂಪರ್ಕದಲ್ಲಿರಿ. ಈಗ ಬೆಳಗಾವಿಯಿಂದ ಸಹದೇವ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸಹದೇವ್, ಈಗ ಸಿಟಿಯಲ್ಲಿ ಒಂದು ರೀತಿಯಾದಂತಹ ಪರಿಸ್ಥಿತಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಕಡೆ ನೆಟ್ವರ್ಕ್ ಸಮಸ್ಯೆ ಇತ್ತು. ಆ್ಯಪಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ಸಾಧ್ಯ ಆಗ್ತಿರ್ಲಿಲ್ಲ. ಹಗಲಲ್ಲಿ ಹೋಗ್ತಾ ಇದ್ರೆ ಬಹಳಷ್ಟು ಜನ ಕೆಲಸಕ್ಕೆ ಹೋಗ್ತಾ ಇದ್ರು, ಅವ್ರು ಸಿಗ್ತಾ ಇರಲಿಲ್ಲ. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಬೆಳಗಾವಿಯಲ್ಲಿ ಗಣತಿ, ಇನ್ನೆಷ್ಟು ಬಾಕಿ ಇದೆ, ಈ ಡೆಡ್ಲೈನ್ ಏನು ವಿಸ್ತರಣೆ ಮಾಡಿರೋದು ಹೆಲ್ಪ್ ಆಗುತ್ತಾ ಅವರಿಗೆ ಹೇಗೆ ಅಂತ? ಹೌದು ಅವಿನಾಶ್, ಏನು ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ ರಾಜ್ಯದ 2ನೇ ಅತಿ ಹೆಚ್ಚು ಕುಟುಂಬಗಳು ಇರುವಂಥದ್ದು. ಈ ಒಂದು ಕಾರಣಕ್ಕಾಗಿ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ 10,530ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಇಲ್ಲಿ ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಬೇರೆ ಇಲಾಖೆಗಳಿಂದಲೂ ಕೂಡ ಬಳಸಿಕೊಳ್ಳಲಾಗಿತ್ತು. ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಈವರೆಗೂ ಕೇವಲ 83% ಮಾತ್ರ ಗಣತಿ ಕಾರ್ಯ ಮುಕ್ತಾಯ ಆಗಿರುವಂಥದ್ದು. ಇನ್ನೂ 17% ಬಾಕಿ ಉಳಿದಿರುವಂಥದ್ದು. ಇವತ್ತಿಗೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಳ್ಳಬೇಕಿದ್ದಂತಹ ಗಣತಿ ಕಾರ್ಯ ಇನ್ನೂ ಕೂಡ ಮುಂದೂಡಿರುವಂಥದ್ದು. ಬಹುತೇಕ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಸರ್ಕಾರ ಏನು ಡೆಡ್ಲೈನ್ ಕೊಟ್ಟಿತ್ತು ಅಷ್ಟರಾಗ್ಲೇ ನಾವು ಮುಗಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ರು. 12 ಲಕ್ಷ ಕುಟುಂಬಗಳು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತದ್ದು. ಆದ್ರೆ ಈವರೆಗೂ 10,31,000 ಮಾತ್ರ ಗಣತಿ ಕಾರ್ಯ ಮುಕ್ತಾಯಗೊಂಡಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಇನ್ನೂ ಕೂಡ ಹೆಚ್ಚುವರಿಯಾಗಿ ದಿನಗಳು ಕಾಲಾವಕಾಶ ಬೇಕಾಗಿರುವಂತ ಕಾರಣಕ್ಕಾಗಿ ನಾಳೆಯಿಂದ ಶಾಲೆಗಳು ಕೂಡ ಆರಂಭ ಆಗ್ತಾ ಇದ್ದಾವೆ. ಹೀಗಾಗಿ ಎಲ್ಲ ಒಂದ್ ಕಡೆ ಶಿಕ್ಷಕರಿಗೆ ಕೂಡ ಗೊಂದಲ ಉಂಟಾಗಿರುವಂತದ್ದು. ಯಾವ ಸಮಯದಲ್ಲಿ ಶಾಲೆಯನ್ನ ನಡೆಸಬೇಕು, ಅದರ ಜೊತೆಗೆ ಯಾವಾಗ ಗಣತಿ ಕಾರ್ಯ ಮುಕ್ತಾಯ ಮಾಡಬೇಕನ್ನುವಂತಹ ಗೊಂದಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಅದರಲ್ಲೂ ಮುಖ್ಯವಾಗಿ ಖಾನಾಪುರ, ನೀವು ಹೇಳಿದಾಗೆ ಖಾನಾಪುರ ಭಾಗದಲ್ಲಿ ಇನ್ನೂ ಕೂಡ ಕೇವಲ 55ರಿಂದ 60% ಮಾತ್ರ ಗಣತಿ ಕಾರ್ಯ ಆಗಿರುವಂತದ್ದು. ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಅಲ್ಲಿ ಆ ಒಂದು ಭಾಗದಲ್ಲಿ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಸಾಕಷ್ಟು ಗಣತಿ ಕಾರ್ಯ ಹಿಂದುಳಿದಿರುವಂತದ್ದು. ಅದರ ಜೊತೆಗೆ ಬೆಳಗಾವಿ ತಾಲೂಕಿನಲ್ಲಿ ಕೇವಲ 60% ಮಾತ್ರ ಗಣತಿ ಕಾರ್ಯ ಮುಕ್ತಾಯ ಆಗಿರುವಂತದ್ದು. ಇಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಬಹುತೇಕ ಅಂಗಡಿಕಾರರು ಮತ್ತು ಬಾಡಿಗೆ ಮನೆಯವರೇ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಇಲ್ಲೂ ಕೂಡ ಹಿಂದುಳಿದಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಆದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆರಂಭ ದಿನದಿಂದಲೂ ಕೂಡ ಗಣತಿಗೆ ಯಾರೆಲ್ಲ ಸಿಬ್ಬಂದಿಗಳು ನೇಮಕಗೊಂಡಿದ್ರು ಅವರಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ವು. ಅದರಲ್ಲೂ ಬಹುಮುಖ್ಯವಾಗಿ ಶಿಕ್ಷಕರಿಗೆ ಬೇರೆ ಏರಿಯಾಗಳನ್ನ ಮಾಡಿಕೊಟ್ಟಿರುವಂತದ್ದೇ ಮೇಜರ್ ಆಗಿ ದೊಡ್ಡ ತೊಂದರೆ ಆಗಿರುವಂತ ಕಾರಣವನ್ನು ಅಂತ ಶಿಕ್ಷಕರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಯಾವ ರೀತಿಯಾಗಿ ಗಣತಿ ಕಾರ್ಯ ಮುಂದುವರಿಸಬೇಕನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ನಡೆಸಿ ಶಿಕ್ಷಕರು ಮತ್ತು ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಸೂಚನೆಯನ್ನು ಕೊಡುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ 12 ಲಕ್ಷ ಕುಟುಂಬಗಳ ಪೈಕಿ ಕೇವಲ 10,31,000 ಆಗಿರುವಂತದ್ದು. ಅದರ ಜೊತೆಗೆ ಇನ್ನೂ 1 ವಾರಗಳ ಕಾಲಾವಕಾಶ ಕೂಡ ಶಿಕ್ಷಕರು ಕೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಒಂದು ತೀರ್ಮಾನಕ್ಕಾಗಿ ಈಗ ಶಿಕ್ಷಕರು ಕಾದು ನೋಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಸಹದೇವ್.